ನಿಮ್ಮ ಮನೆ ಮನೆ ಬಾಗಿಲಿಗೂ News18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಊರಿನ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನ ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ News18. ನಾನು ಮಂಜು ಆರ್ಯ. ಆರೋಗ್ಯ ಕೇಂದ್ರ ಇರೋದು ನಮಗೆ ಇಲ್ಲಿ ಬಿಟ್ಟರೆ ಲಿಂಗದಳ್ಳಿ, ಇಲ್ಲಿಂದ ಸುಮಾರು 12 ಕಿಲೋಮೀಟ್ರ್ ದೂರದಲ್ಲಿದೆ. 89 ವರ್ಷದಿಂದ ಇಲ್ಲೇ ಇದೆ, ಈ ಊರಲ್ಲೇ ಇದ್ದಾರೆ ಎಲ್ಲರೂ. ಇವತ್ತುವರೆಗೂ ಒಂದು ಹಾಸ್ಪಿಟ್ಲಿಂದ ಆಗಿಲ್ಲ. ಊರಿನ ಜನ ಏನೋ ಅರ್ಜೆಂಟ್ ಒಂದು ಆಸ್ಪತ್ರೆ ಹೋಗ್ಬೇಕು ಅಂದರೆ ಸರ್ ಕಡಿಮೆ ಅಂದರೆ 30-35 ಕಿಲೋಮೀಟ್ರ್ ಹೋಗ್ಬೇಕು ಸರ್. 25 ಕಿಲೋಮೀಟರ್ ದಾಟಿ ಅಲ್ಲಿ ಹೋಗ್ತೀವಿ, ಆದರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ. ವಾರದಲ್ಲಿ 2 ದಿವಸ ಇರ್ತಾರೆ, 3 ದಿವಸ ಇರ್ತಾರೆ. ಬಾಕಿ ದಿವಸದಲ್ಲಿ ಕಾಯಿಲೆ ಕೇಳಿ ಬರೋದಿಲ್ಲ. ವೆಹಿಕಲ್ ಓಡಾಡೋಕ್ಕೆ ಭಾರಿ ಕಷ್ಟ ಆ ರೀತಿಯಲ್ಲಿದ್ದಾವೆ ರಸ್ತೆಗಳು. ನಮಗೆ ಆರೋಗ್ಯ ಕೆಡಲಿಕ್ಕೆ ತುಂಬ ಕಾರಣ ಅಂದರೆ ಒಂದೇ, ರಸ್ತೆ ನಮಗೆ ಸರಿ ಇಲ್ಲ. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ರೂಪ್ಲೈನ್ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಇದು ಒಂದು ರೀತಿಯಂತ ಪುಟ್ಟ ಗ್ರಾಮ. ಕೇವಲ ಈ ಗ್ರಾಮ ಅಷ್ಟೇ ಅಲ್ಲದೆ ಸುತ್ತಮುತ್ತ ಇರುವಂತಹ 10 ಗ್ರಾಮಗಳಿಗೆ ಇಲ್ಲಿವರೆಗೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನುವಂಥದ್ದನ್ನ ಕೊಟ್ಟಿಲ್ಲ. ಏನೇ ಒಂದು ಆರೋಗ್ಯದಲ್ಲಿ ಏರ್ಪೇರಾದ್ರೂ ಸಮಸ್ಯೆ ಆದ್ರೂ ಕೂಡ ಅಷ್ಟೇ ಇವರು ಸುಮಾರು 25ರಿಂದ 30 ಕಿಲೋಮೀಟರ್ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ನಮಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ನಿರ್ಮಾಣ ಮಾಡ್ಕೊಡಿ ಅಂತೇಳಿ. ಆದ್ರೂ ಯಾವುದೇ ರೀತಿ ಅಂತ ರೆಸ್ಪಾಂಡ್ ಬಂದಿಲ್ಲ. ಒಂದ್ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಮತ್ತೊಂದ್ ಕಡೆ ಸಂಜೆ ರಾತ್ರಿ ಆಯ್ತು ಅಂತಂದ್ರೆ ಸಾಕು ಕಾಡು ಪ್ರಾಣಿಗಳ ಕಾಟ. ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡೋದಕ್ಕೆ ರೂಪ್ಲೈನ್ ನ ನಿವಾಸಿಗಳು, ಗ್ರಾಮಸ್ಥರಾದಂಥವ್ರೆಲ್ಲರೂ ಕೂಡ ಈಗ ನಮ್ ಜೊತೆ. ನಾನು ಅವ್ರನ್ನೇ ಕೇಳ್ತೀನಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅವರು ಅನ್ನೋಂಥದ್ರ ಬಗ್ಗೆ. ಸರ್ ಹೇಳಿ, ಮೊದಲನೇದಾಗಿ ನಿಮ್ಮ ಊರು ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವಂತ 10 ಹಳ್ಳಿಗಳಿಗೂ ಕೂಡ ಯಾವುದೇ ರೀತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಇಲ್ಲ. ಇದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಅಂತ? ಆರೋಗ್ಯ ಕೇಂದ್ರ ಇರೋದು ನಮಗೆ ಇಲ್ಲಿ ಬಿಟ್ಟರೆ ಲಿಂಗದಳ್ಳಿ, ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಅದು ಬಿಟ್ಟರೆ ನಾವು ಹೆಚ್ಚಿನ ಚಿಕಿತ್ಸೆ ಪಡೆಯಲು ನಾವು ತರೀಕೆರೆಗೆ ಹೋಗ್ಬೇಕು. ತರೀಕೆರೆಗೆ ಇಲ್ಲಿಂದ ಸುಮಾರು 32 ಕಿಲೋಮೀಟರ್ ಆಗುತ್ತೆ. ಮತ್ತೆ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯ ಕೆಡಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ನಮಗೀಗ ಮುಖ್ಯವಾಗಿ ನಮ್ಮ ವರ್ತೆಗುಂಡಿ ತಿಗಡ ಗ್ರಾಮದಿಂದ ಅಪ್ ಟು ನಾವು ರೋಪ್ಲೇನ್, ದೂಪತ್ಖಾನ್, ಕುರ್ಕಲ್ಮಟ್ಟಿ, ಸಂಪಿಗೆಹಟ್ಟಿ, ಸಂಕೇಖಾನ್, ಮಸ್ಕಲ್ ಮರಡಿ, ಲಾಲ್ಬಾಗ್, ಮತ್ತೆ ಅಲ್ಲಿಂದ ಬೈರೇಖಾನ್, ಕತ್ಲೇಖಾನ್. ಬಟ್ ಲಾಲ್ಬಾಗಿಂದ ಆಚೆ, ಮಸ್ಕಲ್ ಮಂಡಿಯಿಂದ ಆಚೆ NR ಪುರ ತಾಲೂಕು ಬರುತ್ತೆ. ಮತ್ತೆ ವರ್ತೆಗುಂಡಿಯಿಂದ ಮಸ್ಕಲ್ ಮರಡಿವರೆಗೂ ಅದು ತರೀಕೆರೆ ತಾಲೂಕು ಬರುತ್ತೆ. ನಮಗೆ ಆರೋಗ್ಯ ಕೆಡಲಿಕ್ಕೆ ತುಂಬಾ ಕಾರಣ ಅಂದ್ರೆ ಒಂದೇ, ರಸ್ತೆ ನಮಗೆ ಸರಿ ಇಲ್ಲ. ಮೊಟ್ಟ ಮೊದಲನೇದಾಗಿ ರಸ್ತೆ ಸರಿ ಇಲ್ಲ. ಈ ರಸ್ತೆಗೆ ನಾವು ಈಗಾಗಲೇ ಮೊಣಕಾಲುದ್ದ ಗುಂಡಿ ಬಿದ್ದು ಇಲ್ಲಿಂದ ಹೆಚ್ಚು ಕಡಿಮೆ ಮಸ್ಕಲ್ ಮಂಡಿ, ಲಾಲ್ಬಾಗ್, ಬೈರೇಖಾನ್ ವರೆಗೂ ಈಗಾಗಲೇ ನಾವು ಖಾಸಗಿಯವರ ಮೊರೆ ಹೋಗಿ ನಾವು ಇವತ್ತು ಸುಮಾರು ಒಂದು 15-20 ಲೋಡ್ ವೆಟ್ ಮಿಕ್ಸ್ ಅನ್ನ ಹಾಕಿ ಜನಗಳು ಓಡಾಡೋದು, ವೆಹಿಕಲ್ ಓಡಾಡೋದು ಮತ್ತು ಟಿಂಬರ್ ಲಾರಿ ಓಡಾಡಲಿಕ್ಕೆ ಒಂದು ಚೂರು ಅಂದ್ರೆ 100% ಅಲ್ಲಿ ಒಂದು 25-30% ಮಾತ್ರ ಸುಧಾರಣೆ ಕಂಡಿದ್ದೀವಿ. ಇನ್ನು 65-70% ಸುಧಾರಣೆ ನಮಗೆ ಇಲಾಖೆ, PWD ಇಲಾಖೆ ಅನ್ನೋದು ಒಂದಿದೆ, ಲೋಕೋಪಯೋಗ ಇಲಾಖೆ ಇಲ್ಲಿ ಗಮನ ಹರಿಸಬೇಕು. ಅವರು ಸಹ ನಾವು ಈ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ನಮ್ಮ ಆರೋಗ್ಯ ಹದಗೆಡೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ರೋಡ್ ಹಾಳಾಗಿರೋಂಥದ್ದು, ಟಿಂಬರ್ ವೆಹಿಕಲ್ಸ್ ಜಾಸ್ತಿ ಓಡಾಡುತ್ತೆ, ಅದರಿಂದ ಧೂಳು ಅನ್ನುವಂಥದ್ದು ನಾವು ಕುಡಿದು ಇವತ್ತು ಆರೋಗ್ಯ ಹದಗೆಡ್ತಾ ಇದೆ. ಈ ನಾವು ಹೆಲ್ತ್ ನೋಡ್ಸ್ಕೊಳ್ಬೇಕಂದ್ರೆ 25-30 ಕಿಲೋಮೀಟರ್ ಹೋಗ್ಬೇಕು. ಜೊತೆಗೆ ಹೋಗುವಂತ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅಂತ ಬೇರೆ. ಈ ಕಡೆ ಮುಖ್ಯವಾಗಿ ಬಂದು ಇದು ಮಲೆನಾಡು ಪ್ರದೇಶ ಸರ್. ಇಲ್ಲಿ ಹೆಚ್ಚಾಗಿ ಬಂದು ಫಾರೆಸ್ಟ್ಗಿಂತ ಹೆಚ್ಚಾಗಿ
ಕಾಫಿ ತೋಟಗಳು ಜಾಸ್ತಿ ಇದೆ. ಮುಖ್ಯವಾಗಿ ಬಂದು ಅಲ್ಲಿ ಹೋಗೋ ಕೆಲಸಗಾರರು ಹೋಗಿ ಬರ್ಲಿಕ್ಕೆ ಅಂದ್ರೆ 18 ಕಿಲೋಮೀಟರ್ ಜರ್ನಿ ಇದ್ರು ಅರ್ಧ 2 ಗಂಟೆ ಟೈಮ್ ತಗೊಳುತ್ತೆ. ಅಲ್ಲದೆ ಇಲ್ಲಿನ ಮೈನ್ ಪ್ರಾಬ್ಲಮ್ ಅಂದ್ರೆ ಊರಿನ ಜನ ಏನೋ ಅರ್ಜೆಂಟ್ ಒಂದು ಆಸ್ಪತ್ರೆ ಹೋಗ್ಬೇಕು ಅಂದ್ರೆ ಸರ್ ಕಡಿಮೆ ಅಂದ್ರೆ 30-35 ಕಿಲೋಮೀಟರ್ ಹೋಗ್ಬೇಕು ಸರ್. ಹತ್ರದಲ್ಲಿ ಖಾಸಗಿ ಆಸ್ಪತ್ರೆಗಳಿದೆ, ಅದರಲ್ಲಿ ತುಂಬಾ ದುಬಾರಿ ಹಣಗಳು ಖರ್ಚಾಗುತ್ತೆ. ಆ ಉದ್ದೇಶದಿಂದ ಇಲ್ಲೆಲ್ಲ ಸಣ್ಣ ಪುಟ್ಟ ವ್ಯವಸಾಯಗಳನ್ನ ಮಾಡ್ಕೊಂಡಿರೋಂಥ ಕಾರ್ಮಿಕರು ಇರೋದ್ರಿಂದ ತುಂಬಾ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಸರ್. ಯಾರಿಗಾದ್ರೂ ಮನವಿ ಕೊಟ್ಟಿದ್ರ ಸರ್ ಇಲ್ಲಿವರೆಗೂ? ಯಾಕಂದ್ರೆ ಈ ರೀತಿ ಹೆಲ್ತ್ ಪದೇ ಪದೇ ಊರಲ್ಲಿ ಕೆಡ್ತಾ ಇದೆ. ಕೇವಲ ನಮ್ಮ ರೂಪ್ ಲೈನ್ ಅನ್ನುವಂಥ ಒಂದು ಊರದಷ್ಟೇ ಅಲ್ಲ, ಸುತ್ತಮುತ್ತಲ ಒಂದು 16 ಗ್ರಾಮದಿಂದಲೂ ಕೂಡ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ದಯವಿಟ್ಟು ಎಲ್ರಿಗೂ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಒಂದು ಎಲ್ಲ ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ಆರೋಗ್ಯ ಕೇಂದ್ರ ಮಾಡಿ ಅಂತ ಯಾರಿಗಾದ್ರೂ ಮನವಿ ಕೊಟ್ಟಿದ್ರ? ಸರ್ ನಾವು ಇದುವರೆಗೂ ಸುಮಾರು ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ, ಮತ್ತು ಆಮೇಲೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಇಲಾಖೆಗೂ ಕೂಡ ಈಗ ಈ ಬಗ್ಗೆ ಗಮನಕ್ಕೆ ತಂದಿದ್ದೀವಿ. ನಮಗೆ ಮುಖ್ಯವಾಗಿ ಈಗ ಇಲ್ಲಿಗೆ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು, ಕಾಯಂ ವೈದ್ಯರು. ಈಗ ನಮ್ಮ ಲಿಂಗಳ್ಳಿ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ನಾವು 25 ಕಿಲೋಮೀಟರ್ ದಾಟಿ ಅಲ್ಲಿ ಹೋಗ್ತೀವಿ. ಆದ್ರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ. ವಾರದಲ್ಲಿ 2 ದಿವಸ ಇರ್ತಾರೆ, 3 ದಿವಸ ಇರ್ತಾರೆ. ಬಾಕಿ ದಿವಸದಲ್ಲಿ ಕಾಯಿಲೆ ಕೇಳಿ ಬರೋದಿಲ್ಲ. ಅದು ಯಾವಾಗಲಾದ್ರೂ ಬರ್ಬೋದು. ನಮಗೆ ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಇಲ್ಲಿಂದ ಕಷ್ಟಪಟ್ಟು ಅಲ್ಲಿ ಹೋದ್ರು ಕೂಡ ಗೌರ್ಮೆಂಟ್ ಡಾಕ್ಟರ್ ಸಿಕ್ಕದ ಕಾರಣ ನಾವು ಪ್ರೈವೇಟ್ಗೆ ಹೋಗ್ಲಿಕ್ಕೆ ಹೋಗಿ ಇದು ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಾಗಿರೋದು. ಇಲ್ಲಿ ನಂದಿಗಾವೆ ಅಂತ ಒಂದು ಗ್ರಾಮ ಇದೆ, ದಂಡುಬಿಡ ಅಂತ ಇದೆ, ದೂಪದ್ಗಾನ ಅಂತ ಇದೆ, ಕುರ್ಕನ್ಮಟ್ಟಿ, ಸಂಪಿಗೆಕಾನ ಮತ್ತು ತಣಿಗೆಬೇಲಿ ಈ ವ್ಯಾಪ್ತಿಯಲ್ಲಿ ರಸ್ತೆಗಳು ಸರಿ ಇಲ್ಲ. ಮತ್ತು ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ. ಮೊದಲು ನಮಗೆ ಪಶ್ಚಿಮ ಘಟ್ಟ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ತಗೊಂಡ್ರು, ಅದರಿಂದ ತುಂಬಾ ತೊಂದರೆ ಆಯಿತು. ನಂತರ ಹುಲಿ ಯೋಜನೆ ಅಂತ ತಗೊಂಡ್ರು, ಅದರಿಂದ ಭಾಳ ಪ್ರಾಬ್ಲಮ್ ಆಯಿತು. ಈಗ ಆನೆ ಕಾರಿಡಾರ್ ಅಂತ ಹೇಳ್ಬಿಟ್ಟು 1000 ಎಕರೆ ತಣಿಗೆಬೇಲಿ ವ್ಯಾಪ್ತಿ ಸೂಕ್ತ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಲ್ಲೂ ಕೂಡ ಆನೆ ಕಾರಿಡಾರ್ ಆದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ಥಳೀಯವಾಗಿರುವಂಥ ಪ್ರಾಣಿಗಳು ಕೂಡ ಊರಲ್ಲಿ ಬರುವಂಥ ಸಂಭವ ಇದೆ. ಮತ್ತು ಆಮೇಲೆ ಅದ್ರ ಜೊತೆಗೆ ಈಗಾಗಲೇ ಗೋಲ್ಡನ್ ಮೈನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಲಿಂಗದಲ್ಲಿ ಹೋಬಳಿ 10,100 ಎಕರೆಯಲ್ಲಿ ಗೋಲ್ಡನ್ ಮೈನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದರಿಂದ ನಮ್ಗೆ ರೈತರಿಗೆ ಭಾಳ ಸಣ್ಣ ಪುಟ್ಟ ರೈತರುಗಳು 1 ಎಕರೆ 2 ಎಕರೆ ಇಟ್ಕೊಂಡು ಜೀವನ ಮಾಡ್ತಾ ಇರೋದು. ಈಗ ಒಕ್ಕಲಿಗ ಎಬ್ಬರಿಸ್ಬಿಟ್ರೆ ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಂಥ ಸಮಸ್ಯೆಗಳು ಭಾಳ ಇರೋದ್ರಿಂದ ಸರ್ಕಾರ ಇತ್ತ ಗಮನ ಹರಿಸಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು. ಆನೆ ಕಾರಿಡಾರ್ ಇಲ್ಲಿ ಆಗದಾಗೆ ತಡಿಬೇಕು ಅಂತ ನಾವೆಲ್ಲ ಗ್ರಾಮಸ್ಥರು ಎಚ್ಚೆತ್ಕೊಂಡು ಹೇಳ್ತಾ ಇದೀವಿ ಸರ್. ನಾವೆಲ್ಲರೂ ಕೂಡ ಅಷ್ಟೇ ಅಂದ್ರೆ ತುಂಬಾ ಬಡ ರೇಖೆಗಿಂತ ಕೆಳಗಡೆ ಇರುವಂತವ್ರು. ಅಮ್ಮಮ್ಮ ಅಂದ್ರೆ 1 ಎಕರೆ 2 ಎಕರೆ ಜಮೀನ್ ಇದೆ, ನಮ್ಮ ಪಾಡಿಗೆ ನಾವು ಬೇಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂತ ಇದೀವಿ ಅಂತ ಹೇಳ್ತಿದ್ರು. ಈ ಕಾಡು ಪ್ರಾಣಿಗಳ ಕಾಟ, ಯಾಕಂದ್ರೆ ನೀವು ಪಾಪ ಕಷ್ಟ ಬಿದ್ದು ವರ್ಷ ಇಡೀ ಕೂಡ ಬೆಳೆ ಬೆಳೆದಿರ್ತೀನಿ, ಏನ್ ಫಸಲು ಬರುವಂತ ಟೈಮ್ ಬಂದು ಕಾಡು ಪ್ರಾಣಿಗಳು ಅದನ್ನ ಹಾಳು ಮಾಡುವಂತದ್ದು, ಇದರಿಂದ ನಿಮ್ಗೆ ಏನ್ ಸಮಸ್ಯೆಗಳು ಎದುರಾಗ್ತಿದ್ಯಾ ಅಂತ? ಸರ್ಕಾರದಿಂದ ಅವರಿಗೆ ಡ್ರೈನೇಜ್ ಮಾಡಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಎಲ್ಲ ಕರೆಕ್ಟ್ ಆಗಿ ಮಾಡಲ್ಲ. ಈ ಕಲ್ಲು ಬಂಡೆಗಳಿರೋದ್ರಿಂದ ಪ್ರಾಣಿಗಳು ಕಲ್ಲು ಬಂಡೆಗಳೆಲ್ಲ ಇರೋದ್ರಿಂದ ಆನೆಗಳು ದಾಟಿ ಈ ಕಡೆ ಬರ್ತವೆ ಜಮೀನುಗಳಿಗೆ ಬಂದು ಪೈರುಗಳೆಲ್ಲ ಭಾರಿ ಹಾಳಾಗುತ್ತೆ. ಮತ್ತು ನಮಗೆ ಇಲ್ಲಿ ಓಡಾಡೋದು ಅಂದ್ರೆ ರಸ್ತೆ ಇದೆ ಸರ್, ಎಲ್ಲ ರಸ್ತೆದೇ ನಮಗೆ ಭಾರಿ ತೊಂದರೆಗಳಾಗ್ತಾ ಇರೋದು. ಅದರಿಂದ ಮತ್ತೆ ರಸ್ತೆ ಅಂದ್ರೆ ನಮ್ಮ ಇಲ್ಲಿಂದ ಹಿಡಿದು ಕತ್ಲೆಕಾನ್ ದೊಡ್ಡಕಾನ್ ತನಕನು ಎಲ್ಲ ವೆಹಿಕಲ್ ಓಡಾಡಕ್ಕೆ ಭಾರಿ ಕಷ್ಟ ಸರ್. ಆ ರೀತಿಯಲ್ಲಿ ಇದಾವೆ ರಸ್ತೆಗಳು. ಮತ್ತು ನಮಗೆ ಒಂದು ಆರೋಗ್ಯ ಕೇಂದ್ರಗಳು ಸರಿಯಾಗಿ ಇಲ್ಲ ಇಲ್ಲಿ, ಅದರಿಂದ ತೊಂದರೆ ಆಗ್ತಾ ಇದಾವೆ. ಎಲ್ಲ ಕೂಲಿ ಕಾರ್ಮಿಕರೇ ಸರ್, ಈ ಕಡೆ ಏರಿಯಾ ಎಲ್ಲ ಕೂಲಿ ಕಾರ್ಮಿಕರೇ ಇರೋದು. ಹಂಗಾಗಿ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಏನು ಸಾವು ನೋವು ಈ ತರದ್ ಏನಾದ್ರು ಆಗಿದೆ? ಇಲ್ಲಿ ಸುಮಾರು ಆಗಿದೆ. ಆ ಥರ ಒಂದೆರಡಲ್ಲ, ಇಲ್ಲಿ ಆನೆ ಬಂದು ಒಂದು ಮನುಷ್ಯನ ಕೊಂದಾಗಿದೆ, ಕೊಂದಾಕ್ಬಿಟ್ಟಿದ್ದಾರೆ. ಅದರಿಂದ ಏನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು, ಅದು ಏನು ಅಂತ ಗೊತ್ತಿಲ್ಲ ಸರ್. ಹೇಳಿ, ಏನಾಗಿದೆ ಮೇಡಮ್? ಅದೇ ಕಾಡು ಕೋಣ ಬಂದು ಎಸ್ಟೇಟ್ ಕಡೆ ಕೆಲಸ ಮಾಡೋರಿಗೆಲ್ಲ ತೊಂದರೆ ಆಗಿ 2-3 ಜನ ತೀರೋಗಿದ್ದಾರೆ. ಈಗ ಆನೆ ಬಂದು ತುಳಿದಿನೂ 2 ಜನ ತೀರೋಗಿದ್ದಾರೆ. ತುಂಬಾ ಗಲಾಟೆ ಸರ್. ಹಿಂದ್ಗಡೆ ಈಗ ಸರ್ ಇಲ್ಲಿ ಮುಂದ್ಗಡೆ ಒಂದ್ ಮನೆ ಇದೆ, ಬೇಕಾದ್ರೆ ತೋರಿಸಿ. ಇಲ್ಲಿ ಹೋದ್ವಾರ ಬಂದು ಓಡಿಸ್ಕೊಂಡು ಹೋದ್ರು. ಆನೆ ಬಂದಿತ್ತು, ಮತ್ತೆ ಡಿಪಾರ್ಟ್ಮೆಂಟ್ ನವ್ರಿಗೆಲ್ಲ ಹೇಳಿ ಪಾಪ ಅವ್ರ ಮನೆ ಅಲ್ಲಿ ಗುಡ್ಡದಲ್ಲಿ ಇರೋದು, ಆ ಮನೆಯಿಂದ ಎದ್ರುಕೊಂಡು ಕೆಳಗಡೆ ಓಡ್ ಬಂದಿದ್ದಾರೆ. ಅಲ್ಲೇ ಇದೆ ಸರ್, ಅದು 1 ವಾರದಿಂದ ಅಲ್ಲೇ ಇತ್ತು. ತುಂಬಾ ತೊಂದ್ರೆ, ಧೂಳು ಓಡೋಡಿ ರೋಡ್ ಸೈಡ್ ಅಲ್ಲಿ ಮನೇಲಿ ಇರಕ್ ಆಗಲ್ಲ. ಫುಲ್ಲು ಗಾಡಿಗಳು, ಟಿಂಬರ್ ಗಾಡಿಗಳು. ಈಗ ಹೇಳ್ತಾ ಇದ್ರು ಇವರು ಆನೆ ಕಾಟ, ಕಾಡಂದಿಗಳ ಕಾಟ, ಇಲ್ಲಿ ಮನುಷ್ಯರನ್ನ ಆಲ್ರೆಡಿ ಸಾವನ್ನ ಪಡ್ಕೊಂಡಿದಾವೆ. ಈಗ ನೋಡಿ ಪಾಪ ಪುಟ್ ಮಕ್ಳಿರ್ತಾರೆ. ಬಸ್ ಇಲ್ಲ ಈ ಊರಿಗೆ, 6 ಗಂಟೆ ಬಸ್ಸಿಗೆ ಅಲ್ಲಿ ಇಳಿದು ಬರ್ತಾ ಇದೀವಿ ಸರ್. 2 ಕಾಣ್ಕೋಣ ಅಲ್ಲೇ ನಿಂತೇವೆ. ಸಣ್ಣ ಹುಡುಗನಿಗೆ ಇಟ್ಕೊಂಡು ನಾವು ಮತ್ತೆ ತಿರ್ಗಾ ಹಿಂದೆ ವಾಪಸ್ ಓಡೋಗಿ ಬೇರೆ ಬೈಕ್ ಕರ್ಸಿ ಅಲ್ಲಿಗೆ ಮನೆಗೆ ಬಂದಿದೀವಿ. ಬೈಕ್ ತಗೊಂಡು ಬೇರೆಯವ್ರು ತಗೊಂಡ್ಬಂದು ಈಗ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದೀವಿ, ಡಾಕ್ಟ್ರೇ ಇಲ್ಲ. ಮೊನ್ನೆ ಹೋಗಿದೀವಿ, ಡಾಕ್ಟರ್ ಇಲ್ಲ. ಕಾಲ್ ನೋವು ನಿಲ್ಲಕ್ ಆಗ್ತಿಲ್ಲ. ಅಲ್ಲಿಂದ ಅಲ್ಲಿ ಲಿಂಗಳಿಗೆ ಹೋದ್ರೆ ಏನಂತಾರೆ, ನಿಮ್ಮೂರಲ್ಲಿ ಅಲ್ಲಿ ಹತ್ರನೇ ಇದೆಯಲ್ಲ ಹಾಸ್ಪಿಟ್ಲ್, ಇಲ್ಲಿಗೆ ಏನ್ ಮಾಡಕ್ ಬರ್ತೀರಾ ಅಂತ ಕೇಳ್ತಾರೆ ಅವ್ರು. ಈಗ ಡಾಕ್ಟರ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡೋದು ಸರ್? ನಮ್ಮಂತ ಬಡವ್ರುಗಳು ದುಡ್ಡಿರಲ್ಲ, ಏನಿರಲ್ಲ, ಏನೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಅಂತ ಹೋಗ್ಬಿಡ್ತೀವಿ, ಅಲ್ಲಿ ಡಾಕ್ಟ್ರೇ ನೆಟ್ಟಾಗಿರಲ್ಲ. ಈ ಆರೋಗ್ಯ ಅನ್ನೋಂಥದ್ದು ಯಾವಾಗ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಕೆಲವೊಮ್ಮೆ ನಾವು 1 ನಿಮಿಷ ಮುಂಚೆ ಆಸ್ಪತ್ರೆಗೆ ಹೋದ್ರು ಕೂಡ ಜೀವ ಉಳಿಯುವಂತ ಚಾನ್ಸಸ್ ಇರುತ್ತೆ.
ಒಂದ್ ಕಡೆ ನೀವ್ ಹೇಳ್ತೀರಾ ರೋಡ್ ಸರಿ ಇಲ್ಲ, ಗುಂಡಿ ಬಿದ್ದಿದೆ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟರ್ ಆಚೆ ಹೋಗ್ಬೇಕು ಅಂತ ಹೇಳ್ತೀರಾ. ತೀರಾ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀರಾ ನೀವೆಲ್ಲ? ಮಾಡಕ್ಕಾಗಲ್ಲ ಸರ್, ಗಾಡಿ ಒಂದ್ ಹಿಡ್ಕೊಂಡ್ರೆ ಅದಕ್ಕೆ ಬಾಡಿಗೆ ಕೊಟ್ಟು ಹೋಗ್ಬೇಕು ನಾವು. ಈಗ ಆ ಟೈಮಿಗೆ ಗಾಡಿ ಸಿಕ್ಕಲ್ಲ, ಇಲ್ಲಿ ಪ್ರಾಣ ಹೋದ್ರೇನು ಯಾರು ನೋಡ್ಕೊಳ್ಳೋರಿಲ್ಲ, ಕೇಳೋರಿಲ್ಲ. ಏನ್ ಮಾಡ ಸರ್ ನಾವು? ಒಂದ್ ರೋಡ್ ಸರಿ ಇಲ್ಲ, ರೋಡ್ಗಳೆಲ್ಲ ನೋಡಿ ಹೆಂಗಾಗಿದೆ, ಸಣ್ಣ ಪುಟ್ಟ ಮಕ್ಕಳೆಲ್ಲ ಓಡಾಡ್ತಾರೆ. ಒಂದ್ ರೋಡ್ ಸರಿ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ಡಾಕ್ಟರ್ ಇಲ್ಲ. 12 ಗಂಟೆ ಮೇಲ್ ಬರ್ತೀನಿ ಅಂತಾರೆ ಡಾಕ್ಟ್ರು. ಏನ್ ಮಾಡೋದ್ ನಾವು? ಈಗ ಮಕ್ಕಳನ್ನ 6 ಗಂಟೆ ಸಂಜೆ ಆಯ್ತು ಅಂತ ಹೊರಗಡೆ ಯಾರನ್ನು ಬಿಡಲ್ಲ ನೀವು? ಬಿಡಲ್ಲ. ಹೊರಗಡೆ ಬಿಡಂಗಿಲ್ಲ, ನಾಯಿಗಳ ಕಾಟ ಬೇಡ. ಹೊರಗ್ ಬಂದ್ರೆ ನಾಯಿ ಬರುತ್ತೆ, ನಾಯಿ ಬಂದು ಕಚ್ಚುತ್ತೆ. ನಾಯಿಗಳ ಕಾಟ, ಪ್ರಾಣಿಗಳ ಕಾಟ, ಚಿರತೆ ಬರುತ್ತೆ, ಮತ್ತೆ ಹಂದಿ ಇದೆ. ಒಟ್ನಲ್ಲಿ ಕಾಡು ಪ್ರಾಣಿಗಳದ್ದು ಎಷ್ಟು ತಿಂಗಳಿಂದ ಎಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ ನಿಮ್ಗೆ? 3-4 ವರ್ಷದಿಂದ ಇದೆ. ಹೇಳಿ ಅಜ್ಜಿ, ಏನಾಗ್ತಿದೆ ನಿಮ್ಮೂರಲ್ಲಿ? ನೋಡ್ತಾ ಇದ್ರು ಒಂದ್ ಕಡೆ ಕಾಡು ಪ್ರಾಣಿಗಳು ನೋಡಿದ್ರ ಹೆಂಗೈತೆ ರಸ್ತೆ ಹಿಂಗೆ, ಮತ್ತೆ ಇಲ್ಲಿ ಆಸ್ಪತ್ರೆ ಹೋಗ್ಬೇಕು ಅಂದ್ರೆ ಇಲ್ಲ ತನಿಖೆ ಮೇಲೆ ಹೋಗ್ಬೇಕು, ಇಲ್ಲ ಇಲ್ಲಿಗೆ ಹೋಗ್ಬೇಕು. ಯಾರು ಫಸ್ಟ್ ಅಲ್ಲಿ ಯಾವಾಗ ಹೋದ್ರು ಡಾಕ್ಟ್ರ್ ಇರೋದೇ ಇಲ್ಲ. ಅಲ್ಲಿಂದ ಮತ್ತೆ ಪ್ರೈವೇಟಿಗೆ ಹೋದ್ರೆ ಅವರು ಬೇರೆ ಚಾರ್ಜ್ 500-600 ಚಾರ್ಜ್ ತಗೊಳ್ತಾರೆ. ನಮ್ಮಂತವ್ರು ಏನ್ ಮಾಡೋದು? ಚಾರ್ಜ್ ಇಲ್ಲ, ಏನಿಲ್ಲ. ಅಲ್ಲಿಂದ ಮತ್ತೆ ನಡ್ಕೊಂಡ್ ಬರ್ಬೇಕು ನಾವು. ತಾಲೂಕ್ ಹೆಲ್ತ್ ಆಫೀಸರು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತ ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಕೇಳಿದಿರಾ ಈ ರೀತಿ ಪದೇ ಪದೇ ನಮ್ಮೂರಲ್ಲಿ ಆರೋಗ್ಯದ ಸಮಸ್ಯೆ ಎದುರಾಗ್ತಿದೆ, ನಮ್ಗೆ ಅಟ್ಲೀಸ್ಟ್ ಒಂದು ಸಣ್ಣದಾಗ ಒಂದು ಮಾಡ್ಕೊಡಿ, ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಇರೋ ತರ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದಿರಾ? ಕೇಳಿದ್ವಿ ಸರ್, ಕೇಳಿ ಆಗಿಲ್ಲ, ಇನ್ನೂವರೆಗೆ ಬಂದಿಲ್ಲ. ನಮ್ಮೂರಿಗೆ ಇಲ್ಲಿ ಇರೋದು ಒಂದು 89 ವರ್ಷದಿಂದ ಇಲ್ಲೇ ಇದೆ, ಈ ಊರಲ್ಲೇ ಇದ್ದಾರೆ ಎಲ್ಲರೂ. ಇವತ್ತುವರೆಗೂ ಒಂದು ಹಾಸ್ಪಿಟ್ಲಿಂದ ಆಗಿಲ್ಲ. ಇಲ್ಲ ಆನೆದು ಬಂದು ಗಲಾಟೆ ಆಗಿ ಇಲ್ಲೇ ಹತ್ರದಲ್ಲೇ ಆನೆ ಗಲಾಟೆಯಲ್ಲಿ ಒಬ್ರು ಸತ್ತೋದ್ರು, ಒಂದು ಹುಡುಗ. ಮತ್ತೆ ಅಲ್ಲಿ ಎಸ್ಟೇಟ್ ಅಲ್ಲಿ ಈ ಕೋಣದ್ದು ಗಲಾಟೆ ಜಾಸ್ತಿ. ಎಲ್ಲ ಪ್ರಾಣಿಗಳು ಇಲ್ಲೇ ಬರುತ್ತೆ, ನಮ್ಮ ಇಲ್ಲೇ ಹೊಲ ಇದೆ, ಇದು ಹೊಲದಲ್ಲೇ ಬಂದಿದೆ. ಇಲ್ಲ ಬಂದು ಹೆಜ್ಜೆ ಬೇಕಾದ್ರೂ ತೋರಿಸ್ಬೋದು ಆನೆ ಬಂದಿರೋದ್ರಲ್ಲಿ. ನೀವು ಪ್ರತಿನಿತ್ಯ ಈ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀರಾ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ. ಏನ್ ಮಾಡೋದು, ಪರಿಸ್ಥಿತಿ ಹಿಂಗಿದೆ ಅಲ್ಲ. ರೋಡಿನ ವ್ಯವಸ್ಥೆ, ಆನೆ ಗಲಾಟೆ, ಹಂದಿಗಳು, ಜನಗಳು ಓಡಾಡೋದೇ ತುಂಬಾ ಕಷ್ಟ ಆಗಿದೆ. ನೋಡಿ ಸರ್, ಈಗ ನಿಮ್ಮೂರವ್ರ ಪಾಪ ಹೇಳ್ತಿರೋಂಥದ್ದು ಹೆಂಗಸ್ರೆಲ್ಲ ಒಂದೇ ಮಾತು, ನಮ್ಗೆ ಏನೂ ಮಾಡೋದ್ ಬೇಡ, ಇವರು ಮೂಲಭೂತ ಸೌಕರ್ಯಗಳು ಕೂಡ ಅಷ್ಟೇ ಕಡಿಮೆ ಮಾಡ್ಕೊಳ್ಳಿ, ನಮ್ಗೊಂದು ರೋಡು, ಒಂದು ಆಸ್ಪತ್ರೆ, ಆ ಕಾಡು ಪ್ರಾಣಿಗಳಿಂದ ನಮ್ ಬದುಕಿಸಿದ್ರೆ ಸಾಕಪ್ಪ ಅಂತಿದ್ದಾರೆ. ಕಾಡು ಪ್ರಾಣಿಗಳಿಂದ ನಂದೇ ಈಗ 13 ಹಸು ಹೋಗಿದೆ ಸರ್. ಎಷ್ಟು? 13 ಹಸು. ಹಸುಗಳು. ಈ ತರ ಹಸು ಪ್ರಾಣಿಗಳನ್ನ ಸಾಕಕ್ಕೆ ಆಗಲ್ಲ ನಮ್ಮೂರಲ್ಲಿ. ಪ್ರತಿಯೊಂದು ಚಿರತೆ, ಹುಲಿ ಇವು ಬಂದು ಹಿಡಿದು ಮಾಡ್ತದೆ. ಮೊನ್ನೆ ಒಂದು ಆನೆ ಹೊಡೆದು ನಮ್ಮ ಹುಡುಗ ಒಬ್ಬ ತೀರೋದ. ನೋಡಿ ಸರ್, ಅವ್ರು ಹೇಳ್ತಾ ಇದ್ರು 13 ಹಸುಗಳನ್ನ ಕಳ್ಕೊಂಡಿದ್ದಾರೆ ಅಂತಂದ್ರೆ, ಒಂದೊಂದು ಹಸು ಒಂದು 50,000 ಅಂತ ಇಟ್ಕೊಂಡ್ರು ಪಾಪ ಒಂದು 6-7 ಲಕ್ಷ ರೂಪಾಯಿ ಅವ್ರಿಗೆ ನಷ್ಟ ಆಗಿದೆ ಸರ್. ಯಾರು ಈ ನಷ್ಟನ ಭರಿಸ್ತಾರೆ ಅಂತ ಪಾಪ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಆ ಹಸುಗಳನ್ನ ಸಾಕಿ ಹಾಲು ಹಾಕಿ ಅದರಲ್ಲೇ ಜೀವನ ಮಾಡ್ತಿರ್ತಾರೆ. ಈಗ ಆಗ್ಬಿಟ್ರೆ ಹೆಂಗೆ ಅಂತ. ಖಂಡಿತ ಈಗ ಸಂಬಂಧಪಟ್ಟವರು ಆಕ್ಷನ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕಷ್ಟ, ತುಂಬಾ ಕಷ್ಟ ಇದೆ ಇಲ್ಲಿ ಬರ್ತದೆ. ದನನೆಲ್ಲ ಕಳ್ಕೊಳ್ಳೋದಾಗಿದೆ, ಪೂರ ದನನೂ ಕಳ್ಕೊಂಡಾಗಿದೆ. ಹುಲಿ ಬಾಯಿಗೆ ಸೋತು ಬಿಟ್ಟು ದನನೇ ಮಾರ್ಬಿಟ್ಟಾರ. ನನ್ ಬೇಡ ನೋಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೋತು ಬಿಟ್ಟು ದನನೇ ಮಾರ್ಬಿಟ್ಟಾರ. ಎಷ್ಟು ಅಂತ ನೋಡಕ್ ಆಗುತ್ತೆ? ಅದನ್ನ ಇರೋದೆಲ್ಲ ಹುಲಿ ಬಾಯಿಗೆ ಕೊಟ್ರೆ. ಈ ಜಮೀನಲ್ಲಿ ಏನೇನ್ ಬೆಳಿತೀರಾ ನೀವು? ಈ ಕಡೆ ನಮಗೆ ಜಮೀನು ಬೆಳೆಯಕ್ಕೂ ಆಗ್ತಾ ಇಲ್ಲ, ಏನ್ ಬೆಳೆಯಕ್ಕೂ ಬಿಡ್ತಾ ಇಲ್ಲ ಪ್ರಾಣಿಗಳು. ಏನ್ ಬೆಳೆಯಕ್ಕೂ ಪ್ರಾಣಿಗಳು ಬಿಟ್ಟಿರ್ತಾನೆ. ಏನಾದ್ರು ಒಂದು ಹಾಕಿರ್ತೀವಿ, ಎಲ್ಲ ತಿನ್ಕೊಂಡು ಹೋಗುತ್ತೆ. ನೆಲ್ಲಿ ಬೆಳೆಯೋದು ನಾವು ಬೆಳೆದ್ ತಿನ್ನೋಕಂತೂ ಆಗಲ್ಲ. ಏನೇನ್ ಬೆಳೆ ಬೆಳಿತೀರಾ ಈ ಕಡೆ? ಅದು ಬೆಳಿತೀವಿ, ಈಗ ಸೂರ್ಯಕಾಂತಿ ಅದು ಇದು ಅಕ್ಕಿ ಎಲ್ಲ ಬೆಳಿತಿದೀವಿ. ಏನ್ ಬೆಳೆದ್ರು ಪರಿಹಾರ ಇಲ್ಲ ಇಲ್ಲಿ, ಯಾವುದಕ್ಕೂ ಪರಿಹಾರ ಇಲ್ಲ, ಎಲ್ಲ ನಷ್ಟನೇ ನಮಗೆ. ನೋಡಿ ಸರ್, ಪಾಪ ಸಾಲ ಮಾಡ್ಕೊಂಡು ಪಾಪ 1 ಎಕರೆ 2 ಎಕರೆ ಇಟ್ಕೊಂಡಿದ್ದಾರೆ. ಏನೋ ಒಂದೇ ಅಷ್ಟಲ್ಲಿ ಬೆಳ್ಕೊಂಡ್ರೆ ಜೀವನ ಮಾಡ್ಬೋದಲ್ಲ ಅಂತ ಪಾಪ ಸಾಲ ಮಾಡ್ಕೊಂತಾರೆ. ಏಕಾಏಕಿ ಇನ್ನೇನ್ ಫಸಲು ಬರುವಂತ ಟೈಮ್ಗೆ ಕಾಡು ಪ್ರಾಣಿಗಳು ಬಂದು ಹಾಳು ಮಾಡುತ್ತೆ. ಇದಕ್ಕೇನಾದ್ರೂ ಸೂಕ್ತವಾದ ಪರಿಹಾರ ಅನ್ನುವಂತ ದಿನ ಸರ್ಕಾರದ ಕಡೆಯಿಂದ ಸಿಕ್ತಿದೆ ಈ ಗ್ರಾಮದಲ್ಲಿ? ಸಿಕ್ಕಿಲ್ಲ. ಸರ್ಕಾರ ಏನು ಮಾಡಲ್ಲ. ನಮ್ಮನ್ ಮಧ್ಯದಲ್ಲಿ ಕಾಡ್ ಮಧ್ಯೆ ತಗೊಂಡೋಗಿ ನಿಲ್ಸಿದ್ದಾರೆ.
ಯಾವ ಪ್ರಾಣಿ ಬಂದಿರೋರು ಆದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆ ತರ ಮಾಡಿದ್ದಾರೆ. ನಮ್ಮನ್ನೇನಂದ್ರೆ ಆ ಕಡೆನೂ ಕಾಡು ಈ ಕಡೆನೂ ಕಾಡು, ನೀವೇ ಇದೀರ ಮಧ್ಯ ಇದ್ರೇರಿ ಹೋದ್ರೆ ಹೋಗಿ ಅಂತಾರೆ. ಬೇಕಾದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ನೀವು. ನಾವೇನ್ ಮಾಡ್ಬೇಕು ನಮಗೆ ಗೊತ್ತಾಗ್ತದೆ. ಪಾಪ ಮೊನ್ನೆ ಯಾರೋ ಒಂದು ಹುಡುಗ ಬೇರೆ ಆನೆ ಹೊಡೆತಕ್ಕೆ ಸಾವನ್ನಪ್ಪದಂತೆ, ಪಾಪ ಇಬ್ಬರನ್ನ ಸತ್ರು ಅಂತ ಹೇಳ್ತಿದ್ರು. ಇಷ್ಟಾದ್ರೂ ಅಟ್ಲೀಸ್ಟ್ ಈ ಒಂದು ಗ್ರಾಮನ 100 ಮನೆಗಳನ್ನ ಕಾಪಾಡ್ಬೇಕು ಅನ್ನೋಂತ ಮನಸ್ಥಿತಿ ಯಾರಿಗೂ ಇಲ್ವಾ ಅಂತ? ಸರ್ಕಾರಕ್ಕೆ ಏನೂ ಇಲ್ಲ. ನಾನೊಬ್ಬ ಎಸ್ಟೇಟ್ ಓನರ್. ಈಗ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರ್ಬೇಕು ಅನ್ನೋ ಎದ್ರಿ ಬರ್ತಾರೆ. ನಾವು ರಾತ್ರಿ 8 ಗಂಟೆ ಮೇಲೆ ಎಲ್ಲೂ ತಿರುಗಾಡೋದಿಲ್ಲ. ಯಾವಾಗ ಯಾವ ಪ್ರಾಣಿ ಬರುತ್ತೆ, ಆನೆ ಎಲ್ಲಿ ಬಂತು ಅನ್ನೋದು ಗೊತ್ತಾಗಲ್ಲ. ಎಷ್ಟು ಕೊಡ್ತೀರಾ ಸರ್ ಒಂದಿನಕ್ಕೆ ಎಸ್ಟೇಟ್ ಅಲ್ಲಿ ಕೆಲ್ಸಕ್ಕೆ? ನಾವು ಈಗ 500 ರೂಪಾಯಿ ಕೊಡ್ತೀವಿ ಕೂಲಿ. ಅದು ಮಳೆ ಬಂದಾಗ ಕೆಲಸ ಇರಲ್ಲ ಅವ್ರಿಗೆ, ಪಾಪ ಅವ್ರಿಗೆ ಸ್ವಲ್ಪ ಕಾಫಿ ಗೀಫಿ ಕುಯ್ಯೋ ಟೈಮಲ್ಲಿ ಒಂಚೂರು ದುಡ್ಡು ಆಗುತ್ತೆ. ಇನ್ನು ಮಿಕ್ಕಿ ಟೈಮು ಜನ ಕಷ್ಟಪಡಬೇಕು, ಇಲ್ಲಿ ಡೈಲಿ ಕೂಲಿ ಮಾಡಬೇಕು, ತಿನ್ಬೇಕು. ಇಲ್ಲ ಇಲ್ಲಿ ಮಾಡೋ ಎಲ್ಲರೂ ಎಸ್ಟೇಟ್ ಕೆಲಸಕ್ಕೆ ಹೋಗೋದು. ಅಲ್ಲಿಂದನೇ ಎಲ್ಲ ಅವ್ರದ್ದು ಮನೆ ಊಟ ಎಲ್ಲ ನಡೀತಿದೆ. ಆದರೂ ಈ ಆನೆ ಕಾಟ ಅವ್ರಿಗೆ ಹೆದರಿಕೆ, ಭಯ. ಕಾಡು ಕೋಣ ಇದೆ, ಆನೆ ಇದೆ, ಚಿರತೆ ಇದೆ, ಹುಲಿ ಇದೆ, ಎಲ್ಲ ಪ್ರಾಣಿನೂ ಇದೆ. ಇಲ್ಲಿ ಮೇಲೆ ಕೆಮ್ಮಣ್ಗುಂಡಿ ಇದೆ, ಕೆಳಗಡೆ ತಂಗೆಬೇಲಿದೆ. ನಾವು ಮಧ್ಯದಲ್ಲಿದ್ದೀವಿ. ಅದು ಮೂವ್ಮೆಂಟ್ ಇರುತ್ತೆ, ಅದು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಇದಕ್ಕೆ ನೋಡಿ ಸರ್ ಹೇಳ್ತಾ ಇದ್ರು, ಅವ್ರದ್ದೇ ಎಸ್ಟೇಟ್ ಅಲ್ಲಿ 500 ರೂಪಾಯಿ ಕೂಲಿ ಕೊಡ್ತಾರಂತ. ಬಾಬಾ, ಈ 500 ರೂಪಾಯಿ ದುಡಿಯೋಕ್ಕೋಸ್ಕರ ಜೀವಗಳನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಿಮ್ಮ ಒಂದು ಗ್ರಾಮದವ್ರಿಗೆ ಉಂಟಾಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಅರಣ್ಯ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ಸರ್ಕಾರಕ್ಕಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ನಮಗೆ ಕಾಡು ಪ್ರಾಣಿದೆ ಭಾರಿ ಹಿಂಸೆ ಸರ್. ಯಾವಾಗ ನೋಡಿದ್ರು ಕಾಡು ಕೋಣ, ಹುಲಿ ಎಲ್ಲ ರೋಡಲ್ಲೇ ಬಂದು ನಿಂತಿರುತ್ತೆ. ವೆಹಿಕಲ್ಗಳು ಆ ಕಡೆ ಈ ಕಡೆ ಓಡಾಡಕ್ಕಾಗಲ್ಲ. ಈ ಕಡೆ ಒಂದ್ ಸೈಡ್ ರೋಡಿಂದು ಸಮಸ್ಯೆಗಳು. ವಿಡಿಯೋನು ಇದೆ ನಮ್ಮ ಹತ್ರ, ಕಾಡು ಕೋಣದೆಲ್ಲ ರೆಕಾರ್ಡ್ ಮಾಡ್ಕೊಂಡಿರೋದು. ರೋಡಿಗೆ ಬಂದ್ ನಿಂತ್ಕೊಂಡ್ರು ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಒಂದ್ 10 ನಿಮಿಷ ಬಿಟ್ಟಿನೇ ಅದು ಆ ಕಡೆ ಈ ಕಡೆ ಹೋಗೋದು. ನಮಗಂತೂ ತುಂಬಾ ಇದಾಗತ್ತೆ, ಪ್ರಾಬ್ಲಮ್ ಆಗುತ್ತೆ. ಒಂದು ಕಡೆ ಕಾಡು ಪ್ರಾಣಿಗಳ ಕಾಟ, ಮತ್ತೊಂದು ಕಡೆ ಸರಿಯಾದ ರಸ್ತೆ ಇಲ್ಲ, ಇನ್ನೊಂದು ಕಡೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯ್ತು ಅಂತಂದ್ರೆ ನೋಡ್ಸೋದಕ್ಕೆ ಆಸ್ಪತ್ರೆ ಇಲ್ಲ. ಇನ್ನು ಎಷ್ಟು ವರ್ಷಗಳ ಕಾಲ ಇದೇ ಸಮಸ್ಯೆಯಲ್ಲಿ ನೀವು ಬದುಕಬೇಕಾಗಿದೆ ಅಂತ? ವಿದ್ಯುತ್ ಕರೆಂಟ್ ಸಮಸ್ಯೆನೂ ಇದೆ. ಮತ್ತೆ ಏನಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೂ 1 ಗಂಟೆ ಆಗೋ ಜಾಗದಲ್ಲಿ 1.5 ಗಂಟೆ ಆಗುತ್ತೆ. ರೋಡಿಂದ ಸಮಸ್ಯೆ ಸರಿ ಇಲ್ಲ. ಸರಿ ಇಲ್ದಿರೋ ಕಾರಣ ನಮಗೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ. ಸರ್ ಏನ್ ಹೇಳ್ತೀರಿ ಸರ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ? ಯಾಕಂದ್ರೆ ಒಂದ್ ಕಡೆ ಬೆಳೆದಿರುವಂತ ಬೆಳೆ ಇನ್ನೇನ್ ಕೈಗೆ ಬರ್ಬೇಕು ಅನ್ನೋಷ್ಟು ಹಾಳಾಗ್ತಿದೆ ಕಾಡು ಪ್ರಾಣಿಗಳಿಂದ, ಸೂಕ್ತ ಪರಿಹಾರ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ಹಾಸ್ಪಿಟಲ್ ಇಲ್ಲ, ಇನ್ನೊಂದ್ ಕಡೆ ರೋಡ್ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇರುವಂತ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತವ್ರು ಏನ್ ನೀವು ಮನವಿಯನ್ನ ಮಾಡ್ಕೊಂತೀರ ಗ್ರಾಮಸ್ಥರ ಪರವಾಗಿ? ಈಗ ನಾವು ಆಗ್ಲೇ ಈ ಹಿಂದೆ ಸುಮಾರು ಸರಿ ಸರ್ಕಾರಕ್ಕೆ ಮತ್ತೆ ನಾವು ಸ್ಟ್ರೈಕು ಮಾಡಿದ್ದೀವಿ, ಗಲಾಟೆನೂ ಮಾಡಿದ್ದೀವಿ, ಸರ್ಕಾರಕ್ಕೆ ಮನವಿನೂ ಮುಟ್ಸಿದ್ದೀವಿ. ಏನಪ್ಪ ಅಂದರೆ ನಮಗೆ ಮೇಯ್ನ್ ಕಾರಣ ಏನಂದರೆ, ಒಂದು ಕಾಡು ಪ್ರಾಣಿಗಳದು. ಕಾಡು ಪ್ರಾಣಿಯಲ್ಲಿ ಮೇಯ್ನ್ ಏನು ಕಾಡು ಕೋಣ ಬಿಟ್ಟರೆ ಆನೆಗಳು ಒಂದು ರೀತಿ ಬೆಳೆ ಬಂದ ಮೇಲೆ ಹಾಳು ಮಾಡಿದರೆ, ಈ ನವಿಲುಗಳು ಸಂಖ್ಯೆ ಜಾಸ್ತಿ ಆಗಿದ್ದಾವೆ ಈಗ. ಆಮೇಲೆ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾವೆ. ಅವು ಮೊಳಕೆ ಹಂತದಲ್ಲೇ ಫಸ್ಟ್ ಹಂತದಲ್ಲೇ ಹಾಳು ಮಾಡ್ತವೆ. ಅದರಿಂದ ಈಗ ನಾವು ಯಾವ ರೀತಿನೂ ನಾವು ಬೆಳೆ ಬೆಳೆದು ನಾವು ಯಾವ ರೀತಿನೂ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗ್ಬಿಟ್ಟು ಇತ್ತೀಚೆಗೆ ಜಮೀನು ಮಾಡೋರ ಸಂಖ್ಯೆನೇ ಕಡಿಮೆ ಆಗಿ, ಜಮೀನು ಮಾಡೋಕ್ಕಿಂತ ಕೂಲಿ ಮಾಡೋದೇ ಉತ್ತಮ ಅಂಥೇಳಿ ಎಲ್ಲರೂ ನಾವು ಈಗ ಈ ಭಾಗದಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಇರೋದ್ರಿಂದ, ಎಲ್ಲ ಎಸ್ಟೇಟ್ ಮೇಲೆ ಅವಲಂಬಿಸಿರೋದ್ರಿಂದ ಎಸ್ಟೇಟಿಗೆ ಕೂಲಿಗೆ ಹೋಗ್ಬೇಕು. ಆದರೆ ಎಸ್ಟೇಟಿಗೆ ಕೂಲಿಗೆ ಹೋಗೋಕ್ಕೆ ಮೇಯ್ನ್ ಕಾರಣ ರಸ್ತೆ. ಇಲ್ಲಿಂದ ಹಿಡಿದು ಆಕ್ಚುಲ್ ಆಗಿ ಎಸ್ಟೇಟ್ ಇರೋದು ನಮ್ಮ ಪಶ್ಚಿಮ ಭಾಗಕ್ಕೆ, ಪೂರ್ವ ಭಾಗಕ್ಕಿಲ್ಲ. ಪಶ್ಚಿಮ ಭಾಗಕ್ಕೆ ಎಸ್ಟೇಟ್ ಇರೋದ್ರಿಂದ ಎಲ್ಲ ಪಶ್ಚಿಮ ಅಂದ್ರೆ ಇಲ್ಲಿಂದ ಹಿಡಿದು ನಾನು ಹೇಳ್ದಂಗೆ ದೂಪತ್ ಖಾನ್, ಕುರ್ಕಲ್ಮಟ್ಟಿ, ಸರ್ಕಾರಕ್ಕೆ ಏನು ಮನವಿ ಮಾಡೋದೇನಂದ್ರೆ, ಸರ್ಕಾರಕ್ಕೆ ಮೊದಲೇ ಗೊತ್ತು ಮನುಷ್ಯನಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯದಲ್ಲಿ ಮೊದಲನೇದಾಗಿ ರಸ್ತೆನ ಫಸ್ಟ್ ಅಭಿವೃದ್ಧಿ ಪಡಿಸ್ಬೇಕು. ಎರಡನೇದು ಕಾಡು ಪ್ರಾಣಿಗಳ ಹಾವಳಿನ ಆದಷ್ಟು ಕಡಿಮೆ ಮಾಡಬೇಕು. ಮೂರನೇದು ಆರೋಗ್ಯ ಸುಧಾರಣೆಗೆ. ಇವು 2 ಆದರೆ ಆಟೋಮೆಟಿಕ್ ಆಗಿ ಆರೋಗ್ಯ ಸುಧಾರಣೆ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಸರ್ ನಿಮ್ಮ ಭಾಗ ಶಾಸಕರು ಯಾರು? ನಮ್ಮ ತರೀಕೆರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕರಾಗಿ GH ಶ್ರೀನಿವಾಸ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಶ್ರೀನಿವಾಸ್ ಅವರು ಅವ್ರದೇ ಆದಂತ ಪಕ್ಷ ಆಡಳಿತದಲ್ಲಿದೆ. ಅಟ್ಲೀಸ್ಟ್ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಏನಾದ್ರು ಮನವಿ ಮಾಡಿದಾಗ ಅವ್ರ ಉತ್ತರ ಏನಿತ್ತು ಅಂತ?
ಅಲ್ಲ, ಶಾಸಕರ ಬಗ್ಗೆ ಹೇಳಂಗಿಲ್ಲ, ಸ್ವಲ್ಪ ಅವರು ಸ್ಪಂದಿಸ್ತಾರೆ ಜನರ ಬಗ್ಗೆ. ಲಿಂಗದಲ್ಲಿ ಹೋಬಳಿಯಿಂದ ಸ್ವಲ್ಪ ಒಲವಿದೆ, ಆದರೆ ಸ್ವಲ್ಪ ಗಮನ ಇಟ್ಬಿಟ್ಟು ಇಲ್ಲಿ ಈ ಭಾಗದ ಜನ ಬಡವರು ಇರೋದ್ರಿಂದ ಒಂದು ಆಸ್ಪತ್ರೆಯನ್ನು, ಈ ಆಸ್ಪತ್ರೆ ಮತ್ತು ವೈದ್ಯರನ್ನ, ಕಾಯಂ ವೈದ್ಯರನ್ನು ನಿಯೋಜಿಸಬೇಕು. ಮತ್ತು ರಸ್ತೆಯನ್ನು ಮುಖ್ಯವಾಗಿ ನಮಗೆ ರೆಡಿ ಮಾಡಿಕೊಡ್ಬೇಕು. ಮತ್ತು ಕಾಡು ಪ್ರಾಣಿಗಳು ಬರ್ದಂತೆ ತಡಿಬೇಕು. ಮತ್ತು ಆನೆ ಕಾರಿಡಾರ್ ಆಗೋದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರ ಬಗ್ಗೆ ಮನೆ ಮಾಡ್ತೀವಿ. ನೀವೇನ್ ಹೇಳ್ತೀರಿ ಕೊನೆಯದಾಗಿ? ನಾನು ಏನು ಹೇಳೋಕ್ಕಿಲ್ಲ ಸರ್. ನಮಗೆ 7 ಗಂಟೆ ಆದರೆ ಕರೆಂಟ್ ಇಲ್ಲ ಸರ್. ಮತ್ತೆ ಬೆಳಕರಿ 5 ಗಂಟೆಗೆ ಕರೆಂಟ್ ಬಿಡೋದು. ಈ ಪ್ರಾಣಿಗಳ ಕಾಟದಿಂದ ನಮಗೆ ಹೊರಗೆ ಬರ್ಲಿಕ್ಕೂ ಆಗಲ್ಲ. 6 ಗಂಟೆ ಆದರೆ ಕರೆಂಟ್ ತೆಗೆದು ಬಿಡ್ತಾರೆ. ಮತ್ತೆ ಮಾರನೇ ದಿವಸ ಬೆಳಗ್ಗೆನೆ ಕರೆಂಟ್ ಬಿಡೋದು, ರಾತ್ರಿ ಇಡೀ ಕರೆಂಟ್ ಇರಲ್ಲ. ಈ ಥರ ಎಲ್ಲ ಸಮಸ್ಯೆ ಸರ್. ಪ್ರಾಣಿಗಳು ಇದ್ದೇವೆ ಅಂತೇಳಿ ನಮಗೆ ಒಂದು ಹೊರಗೆ ಬರ್ಲಿಕ್ಕೂ ಒಂದು ಇದಿಲ್ಲ. ಆಗಲೆಲ್ಲ ಕರೆಂಟ್ ಬಿಡ್ತಾರೆ, ರಾತ್ರಿ ಆದರೆ ಕರೆಂಟ್ ತೆಗೆದು ಬಿಡ್ತಾರೆ. ಓಕೆ, ಕೇಳಿದ್ರಲ್ಲ, ಇದು ರೂಪ್ ಲೈನ್ ಅನ್ನುವಂತ ಒಂದು ಊರಿನ ಜನರ ಮಾತು. ತರೀಕೆರೆ ತಾಲ್ಲೂಕಿಗೆ ಸೇರುತ್ತೆ. ಕೇವಲ ಈ ಹಳ್ಳಿಯಿಂದ ಸಮಸ್ಯೆ ಅಷ್ಟೇ ಅಲ್ಲದೆ 10 ಹಳ್ಳಿಗಳಿಗೂ ಕೂಡ ಅಷ್ಟೇ ಇದೇ ರೀತಿಯಂತ ಸಮಸ್ಯೆಗಳು ಇವತ್ತು ಉದ್ಭವ ಆಗ್ತಾ ಇರುವಂತದ್ದು. ಇವರು ಸರ್ಕಾರಕ್ಕೆ ಕೇಳ್ಕೊಂತಿರುವಂತದ್ದು ಒಂದೇ ಮನವಿ, ನಮಗೆ ಮೂಲಭೂತ ಸೌಕರ್ಯಗಳನ್ನ ನೀವು ಕಲ್ಪಿಸ್ಕೊಡಿ. ನಾವು ಏನೂ ಬೇಡ, ನಮ್ಗೆ ಒಂದು ಆರೋಗ್ಯ ಕೇಂದ್ರವನ್ನ ನಿರ್ಮಾಣ ಮಾಡಿ, ಮತ್ತೊಂದು ರಸ್ತೆಯನ್ನ ನಿರ್ಮಾಣ ಮಾಡಿ, ಇದರ ಜೊತೆಗೆ ಬಹುಮುಖ್ಯವಾಗಿ ಕಾಡು ಪ್ರಾಣಿಗಳ ಹಾವಳಿಯಿಂದ ನಮ್ಮನ್ನ ಪಾರ್ ಮಾಡಿ. ಅದು ಬಿಟ್ಟರೆ ನಮ್ಗೆ ಏನೂ ನೀವು ಸರ್ಕಾರದಿಂದ ಕೊಡಬೇಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಕೂಡ ಅಷ್ಟೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ದಯವಿಟ್ಟು ಈ ಒಂದು ಊರಿನ ಸಮಸ್ಯೆ ಬಗ್ಗೆ ಗಮನ ಹರಿಸಿ, ಇವ್ರು ಕೇಳ್ತಿರುವಂತಹ ಮೂಲಭೂತ ಸೌಕರ್ಯಗಳನ್ನಾದ್ರೂ ಒದಗಿಸಿ ಅನ್ನುವಂತ ಒಂದು ಮನವಿಯನ್ನ ನ್ಯೂಸ್ 18 ಕನ್ನಡ ಕೂಡ ಮಾಡ್ತಾ ಇದೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.